ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಕರದಿ ಕರ್ಪೂರ ಉಂಟು ಹಿರಿದೊಂದು ನಾಡುಂಟು, ಹರನೆಂಬ ದೈವ ನಮಗುಂಟು, ತಿರಿವರಿಂ ಸಿರಿವಂತರಾರಿಲ್ಲ ಸರ್ವಜ್ಞ ಅಂತ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಸದ್ಗುರು ಮಡಿವಾಳ ಶಿವಯೋಗಿಗಳ ಒಂದು ಚರಿತ್ರೆಯೊಳಗೆ ಈ ಒಂದು ಮಾತು ವಚನ ಅಕ್ಷರ ಸಹ ಅನ್ವಯ ಆಕ್ಕತಿ. ತಮ್ಮೊಡನೆ ದ್ವೇಷ ಮಾತ್ಸರ್ಯ ವೈರವನ್ನು ಸಾಧಿಸಿದಂಥ ಕಿತ್ತೂರಿನ ಕೊನೆಯ ದೊರೆ ಬಾಪು ಸಾಹೇಬರಿಂದ ದೂರಾಗಿ ಕಿತ್ತೂರಿನ ಸಂಬಂಧವನ್ನು ಕಿತ್ತು ಹಾಕಿ ದಿಕ್ಕು ದೆಸೆ ಇಲ್ಲದ ಗೊತ್ತು ಗುರಿ ಇಲ್ಲದ ಪರಮಾತ್ಮನ ಇಚ್ಛೆ ಸಂಕಲ್ಪಗಳಿಗೆ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡ ಮುನ್ನಡೆಸುವಂಥ ಹೊರೆಗಳನ್ನು ಆ ಪರಮಾತ್ಮನ ಮೇಲೆ ಹಾಕಿ ದಿಕ್ಕುಗಳಲ್ಲೆಲ್ಲ ಅಲೆದಾಡಿದರು. ಅವರು ಹೋದದ್ದ ದಾರಿ ಊರಿದ್ದ ಊರಾತು, ನಿಂತದ್ದ ನೆಲೆಯಾತು. ಅವರ ಒಂದು ಬ್ರಹ್ಮಚರ್ಯ ಪಥದ ಶಿವತೇಜದಿಂದ ಅವಿರತಾನಂದ ಕಳೆಯಿಂದ ಮಿರಿಮೀರಿ ಮಿಂಚುತ್ತಿದ್ದ ಅವರ ಮೊಗದ ಸೊಗದ ಜಗದ ಈ ವಿರಾಗಿ, ಈ ತ್ಯಾಗಿ, ಈ ಯೋಗಿ ಯಾರಿಗೆ ಬೇಡ? ಇಂಥ ಮಹಿಮಾನ್ವಿತ ಸದ್ಗುರುಗಳು ಯಾರಿಗೆ ಬೇಡಕ್ಕಾರೋ? ಹಂಗೆ ಈ ಮಡಿವಾಳ ಶಿವಯೋಗಿಗಳ ಹೋದಲ್ಲೆಲ್ಲ ಆ ಊರಿನ ದೈವದವರು, ಅಪ್ಪ ನಮ್ಮ ಊರಲ್ಲಿ ತಮ್ಮ ಪಾದಧೂಳಿ ಬೀಳಿ ಆ ಒಂದು ತಮ್ಮ ಪಾದ ಸ್ಪರ್ಶದಿಂದ ನಮ್ಮ ಕುಲಕೋಟಿ ಕುಟುಂಬಗಳ ಜನ್ಮಗಳ ಪಾಪ ಎಲ್ಲ ಪರಿಹಾರ ಆಗಿ ತಮ್ಮ ಒಂದು ದೃಷ್ಟಿಯ ಒಂದು ಪ್ರಭಾವದಿಂದ ತಮ್ಮ ಕೃಪಾ ಪ್ರಸಾದದಿಂದ ಈ ನಮ್ಮೂರಿನ ಮಾನವ ಕುಲದ ಉದ್ಧಾರ ಆಗಲಿ ಅಂತೇಳಿ ತಿಳ್ಕೊಂಡ ಪ್ರತಿಯೊಂದು ಊರುಗಳಲ್ಲಿ ಭಕ್ತರು ಅವರಿಗೆ ನಮ್ಮೂರೊಳಗೆ ಇರ್ರಿ, ನಮ್ಮೂರೊಳಗೆ ನಿಮಗೆ ಮಠ ಕಟ್ಟಿಸ್ಕೊಡ್ತೀವಿ ಅಂತೇಳಿ ತಿಳ್ಕೊಂಡ ಸಾಕಷ್ಟು ಜನ ಭಕ್ತರು ಅವರಿಗೆ ವಿನಂತಿಯನ್ನು ಮಾಡಿಕೊಂಡರೂ ಸಹ ಅವರ ಒಂದು ವಿನಂತಿಗಳನ್ನು ಸಂಪೂರ್ಣವಾಗಿ ಸೌಮ್ಯದಿಂದ ತಿರಸ್ಕರಿಸುತ್ತಾ ಆ ಮಹಾಸ್ವಾಮಿಯಾಗಿರ್ತಕ್ಕಂಥ ಪರಮಾತ್ಮನ ಸೂಚನೆಯಂತೆ ಎಲ್ಲೆಲ್ಲಿಯೋ ಅಲೆದಾಡಿದರು. ಕೊನೆಗೆ ಗರಗ ಗ್ರಾಮದ ದೈವದವರ ಒಂದು ಭಿನ್ನ ಆದಂತೆ ಈ ಒಂದು ಗರಗ ಗ್ರಾಮಕ್ಕೆ ಬರಬೇಕಾಯ್ತು. ಆ ಒಂದು ಮೊಟ್ಟ ಮೊದಲ ಆರಂಭದೊಳಗೆ ಆ ಗರಗ ಗ್ರಾಮದ ಬಸಲಿಂಗಪ್ಪ ಮೊರಂಬಾದ್ ಅನ್ನತಕ್ಕಂಥ ಒಬ್ಬ ಸದ್ಭಕ್ತ ಆ ಒಂದು ಗ್ರಾಮದ ಪೂರ್ವ ದಿಕ್ಕಿನ ಒಂದು ಬಳಿಯಲ್ಲಿರ್ತಕ್ಕಂಥ ತನ್ನ ಎರಿಹೊಲದೊಳಗೆ ಒಂದು ದೊಡ್ಡಿಯನ್ನು ಹಾಕಿಸಿ ಅಲ್ಲೇ ಸ್ವಾಮಿಗಳ ಒಂದು ವಸತಿಗೆ ಸೌಕರ್ಯವನ್ನು ಕಲ್ಪಿಸಿಕೊಟ್ಟ. ಆ ಒಂದು ಗುಡಿಸಲನ್ನು ಕಟ್ಟಿಸಿಕೊಡುವುದಲ್ಲ, ಆ ಗುರುಗಳ ಒಂದು ಪೂಜಾ ಸೌಕರ್ಯಕ್ಕಾಗಿ, ಸ್ನಾನದ ಸೌಕರ್ಯಕ್ಕಾಗಿ ಒಂದು ಬಾವಿಯನ್ನು ಕಡಿಸಿಕೊಟ್ಟ. ಹಂಗೆ ಅಲ್ಲೇ ಹಣ್ಣು ಹೂವಿನ ಗಿಡಗಳನ್ನು ಸಹ ಹಚ್ಚಿ ಅವರ ಒಂದು ವಾಸಕ್ಕಾಗಿ ಯೋಗ್ಯವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿದ. ಅಲ್ಲದ ಪ್ರತಿದಿನವೂ ತನ್ನ ಮನೆಯಿಂದನ ಆ ಮಡಿವಾಳ ಶಿವಯೋಗಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಪೂರೈಸ್ತಿದ್ದ. ಹೀಗಾಗಿ ಆ ಒಂದು ದೊಡ್ಡಿಯ ಸಮೀಪ ಕಡಿಸಿದಂಥ ಬಾವಿಯೊಳಗೆ ಆ ಮಹಾಸ್ವಾಮಿಗಳನ್ನು ಬಿಟ್ಟು ಯಾರೂ ಸ್ನಾನ ಮಾಡ್ತಿದ್ದಿಲ್ಲ, ಮೈಲಿಗೆ ಬಟ್ಟೆಯನ್ನು ಒಗಿತಿದ್ದಿಲ್ಲ. ಈ ಒಂದು ಬಾವಿ ಅವರಿಗಾಗಿ ಮೀಸಲಾಗಿತ್ತು. ಹಿಂಗೆ ಆ ಮಹಾಸ್ವಾಮಿಗಳು ತಮ್ಮ ಸ್ನಾನ, ತಮ್ಮ ಲಿಂಗಾರ್ಚನೆ, ತಮ್ಮ ಬಳಕೆಗಾಗಿ ಬೇಕಾದಂಥ ಎಲ್ಲ ನೀರನ್ನು ಆ ಬಾವಿಯ ಒಂದು ಸಹಾಯದಿಂದನ ಪಡ್ಕೊತಿದ್ರು. ಹೀಗಾಗಿ ಯಾರ ಒಂದು ಅಡ್ಡಿ ಆತಂಕಗಳಿಲ್ಲದ ಆ ಒಂದು ಬಸಲಿಂಗಪ್ಪನ ಹೊಲದೊಳಗೆ, ಆ ದೊಡ್ಡಿಯೊಳಗೆ ಎಷ್ಟೋ ದಿನ ಕಾಲ ಕಳೆದರು.
ಆವಾಗ ಆ ಭಕ್ತನಾಗಿರ್ತಕ್ಕಂಥ ಬಸಲಿಂಗಪ್ಪನಿಗೂ ಸ್ವಾಮಿಗಳು ನನ್ನ ಹೊಲದಾಗ ವಾಸ ಮಾಡ್ಯಾರಂತಕ್ಕಂಥ ಒಂದು ದೈನ್ಯತೆಯ ಭಕ್ತಿಯ ಭಾವ ಕಾಲಾಂತರದಲ್ಲಿ ಮಾಯವಾಗಿ ಅದು ಅಭಿಮಾನಕ್ಕೆ ತಿರುಗುತ್ತಿ, ನಂತರ ಅಹಂಕಾರಕ್ಕೂ ತಿರುಗುತ್ತಿ. ಈ ಒಂದು ಸ್ವಾಮಿಗಳು ವಾಸ ಮಾಡೋದು ನಾ ಕೊಟ್ಟ ಹೊಲದೊಳಗೆ, ನಾ ಕಟ್ಟಿಸಿಕೊಟ್ಟಂಥ ದೊಡ್ಡಿ ಒಳಗೆ ಜಳಕಕ್ಕಾಗಿ ಮತ್ತು ಬಳಕೆಗಾಗಿ ನಾನು ತೋಡಿಕೊಟ್ಟಂಥ ಬಾವಿಯಿಂದ ಇದು ನನ್ನ ಹೊಲ, ನನ್ನ ದೊಡ್ಡಿ, ನನ್ನ ಬಾವಿ ಅಂತಕ್ಕಂಥ ಒಂದು ಅಹಂಕಾರದ ಭಾವನೆ ಪ್ರಬಲ ಆತು. ಹಿಂಗಾದಂಥ ಟೈಮ್ದೊಳಗೆ ಆ ಸ್ವಾಮಿಗಳಿಗಂತನೇ ಮೀಸಲಾಗಿದ್ದಂಥ ಆ ಬಾವಿ ಒಳಗೆ ಒಮ್ಮೆಮ್ಮೆ ಅವನು ಸ್ನಾನ ಮಾಡೋಕ್ಕೆ ಚಾಲು ಮಾಡಿದ. ಪ್ರಸಂಗ ಬಿದ್ದಾಗ ತನ್ನ ಮೈಲಿಗೆ ಬಟ್ಟೆಯನ್ನು ಅಲ್ಲಿ ಒಗ್ಯಾನ ಮಾಡಕತ್ತಿದ. ಇದು ಕಾಲಾಂತರದೊಳಗೆ ಆ ಮಡಿವಾಳ ಅಜ್ಜರ ಲಕ್ಷ್ಯಕ್ಕೆ ಬಂತು. ಮೊದಲು ಆ ಮಡಿವಾಳ ಸ್ವಾಮಿಗಳು ಈ ಬಸಲಿಂಗಪ್ಪನ ತನ್ನ ತಪ್ಪನ್ನು ತಾನ ತಿದ್ದುಕೊಳ್ಳಿ ಆ ಬಾವಿ ಒಳಗೆ ಸ್ನಾನ ಮಾಡೋದನ್ನು ನಿಲ್ಲಿಸಲಿ ಅಂತೇಳಿ ಸ್ವಾಮಿಗಳು ಯೋಚನೆ ಮಾಡಿ ಸುಮ್ಮನಾದರು. ಆದ್ರೆ ಬರಬರ್ತಾ ಅವನ ಒಂದು ಭಕ್ತಿಯ ಸ್ಥಳದೊಳಗೆ ಅಹಂಕಾರ ಸಂಪೂರ್ಣವಾಗಿ ಮನೆ ಮಾಡ್ತು. ಒಂದು ದಿವಸ ಬೆಳಗಿನ ಜಾವದೊಳಗೆ ಇನ್ನೂ ಮಬ್ಬಗತ್ಲೆತ್ತು. ಈ ಸಮಯದೊಳಗೆ ಆ ಬಸಲಿಂಗಪ್ಪ ಬಾವಿಗೆ ಬಂದ. ಆ ಬಾವಿ ಒಳಗೆ ಸ್ನಾನ ಮಾಡಿ ತನ್ನ ಮೈಲಿಗೆಯ ಬಟ್ಟೆಯನ್ನು ತೊಳ್ಯಾಕತ್ತಿದ, ಅಂದ್ರೆ ಒಗ್ಯಾಕತ್ತಿದ. ಆ ಬಟ್ಟೆ ಒಗೆಯುವ ಸಪ್ಪಳಕ್ಕೆ ಸ್ವಾಮಿಗಳು ತಮ್ಮ ಶಿಷ್ಯ ಆಗಿರ್ತಕ್ಕಂಥ ಗಂಟ್ಯಪ್ಪನನ್ನು ಎಬ್ಬಿಸಿ, ಏ ಗಂಟ್ಯಪ್ಪ, ಯಾವನೋ ಒಬ್ಬ ನಮ್ಮ ಬಳಕೆಗಾಗಿನ ಮೀಸಲಾಗಿರ್ತಕ್ಕಂಥ ಬಾವಿಯಲ್ಲಿ ಜಳಕ ಮಾಡಿ ಮೈಲಿಗೆ ಬಟ್ಟೆ ಒಗ್ಯಾಕತ್ತನಪ್ಪ, ಅದಕ್ಕೆ ಅವ ಹೋಗಿ ನೋಡು, ಅವಾಗ ತಿಳಿಸಿ ಹೇಳು, ಬುದ್ಧಿ ಹೇಳು ಅವಾಗ ಅಂತೇಳಿ ತಿಳ್ಕೊಂಡು ಆ ಗಂಟ್ಯಪ್ಪನ ಕಳಿಸ್ಕೊಡ್ತಾರೆ. ಆವಾಗ ಆ ಮಬ್ಬುಗತ್ತಲೊಳಗೆ ಅಲ್ಲಿ ಬಾವಿ ಮ್ಯಾಲ ಬಟ್ಟೆ ಒಗೆಯುವಂಥವ್ರು ಯಾರು ಅಂತೇಳಿ ಆ ಗಂಟ್ಯಪ್ಪಗೆ ಗೊತ್ತಾಗ್ದನ. ಹಂಗೆ ಅವ ಏನು ಮಾಡ್ತಾನೋ ಅಂತೇಳಿ ತಿಳ್ಕೊಂಡು ಹೇಳಿದ್ರೆ, ಇದು ಸ್ವಾಮಿಗಳ ಸಲುವಾಗಿ ಮಾಡಿದಂಥ ಬಾವಿ ಐತಪ್ಪ, ಇಲ್ಲಿ ಯಾರೂ ಜಳಕ ಮಾಡಬಾರ್ದು, ಬಟ್ಟೆ ಒಗಿಬಾರ್ದು ಅಂತಕ್ಕಂಥ ಒಂದು ನೇಮ್ ಐತಿ, ಇಲ್ಲಿ ನೀ ಮಾಡಬೇಡ ಅಂತೇಳಿ ತಿಳ್ಕೊಂಡು ನಿಷ್ಠುರವಾಗಿ ಆ ಗಂಟ್ಯಪ್ಪ ಹೇಳಿದಾಗ ಅದಕ್ಕೆ ಆ ಬಸಲಿಂಗಪ್ಪ ಅಹಂಕಾರದಿಂದ ಗುಡುಗ್ತಾನೆ. ಏನಂತಾನಂತಂದ್ರೆ, ಈ ಹೊಲ ನಂದು, ಈ ದೊಡ್ಡಿ ನಂದು, ಇಲ್ಲಿ ತೋಡಿದಂಥ ಬಾವಿ ನಂದು, ಇಲ್ಲಿ ಜಳಕ ಮಾಡಬೇಡ, ಬಟ್ಟೆ ಒಗಿಬೇಡ ಅಂತ ಕಟ್ಟಪ್ಪನೆ ಮಾಡಕ್ಕೆ ನೀ ಯಾರು ಮಗನ ಅಂತೇಳಿ ಆ ಗಂಟ್ಯಪ್ಪಗಂದಾಗ ಆ ಗಂಟ್ಯಪ್ಪ ಸೌಮ್ಯವಾಗಿ ಹೇಳ್ತಾನೆ, ನೀ ಹೇಳೋ ಮಾತು ನಿಜ ಇರ್ಬೋದಪ್ಪ, ಈಗ ನಾನು ಹೇಳೋದು ಇದು ನನ್ನ ಮಾತಲ್ಲ, ನನ್ನ ಅಭಿಪ್ರಾಯ ಅಲ್ಲ, ಸ್ವತಃ ಸ್ವಾಮಿಗಳನ್ನ ಹಿಂಗೆ ಹೇಳಿ ಬಾ ಅಂತೇಳಿ ತಿಳ್ಕೊಂಡು ಹೇಳ್ಯಾರು, ಅದಕ್ಕೆ ನಾ ಹೇಳಕ್ಕೆ ಬಂದೇನಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಬಸಲಿಂಗಪ್ಪಗ ಇನ್ನೂ ಸಿಟ್ಟು ಬಂದ, ಉನ್ಮತ್ತನಾಗಿ ಒದರಾಕತ್ತಿದ. ಎಷ್ಟು ಸಲ ಹೇಳಬೇಕು ನಿನಗೆ, ಈ ಹೊಲ ನಂದು, ಇಲ್ಲಿ ತೋಡಿದ ಬಾವಿ ನಂದು, ಹಿಂಗಿದ್ದಾಗ ಇಲ್ಲಿ ಜಳಕ ಮಾಡಬೇಡ, ಬಟ್ಟೆ ಒಗಿಬೇಡವ ಅಂತ ಹೇಳಾಕ ಆ ಹರಿಹರ ಬ್ರಹ್ಮಾದಿಗಳು ಬಂತು ಹೇಳಿದ್ರೂ ಕೂಡ ನಾ ಅಂಜೋದಿಲ್ಲ. ಇಲ್ಲಿ ನಾನು ಜಳಕ ಮಾಡಿ ಬಟ್ಟೆ ಒಗದ ತೀರ್ತೀನಿ, ಅದಕ್ಕೆ ನನಗೆ ಯಾರಿಂದಲೂ ಭಯ ಇಲ್ಲ ಅಂದ ಬೆಳಕ ನೀ ಹೇಳಿದ್ರೇನು, ಆ ಸ್ವಾಮಿ ಹೇಳಿದ್ರೇನು, ನಾ ಜಳಕ ಮಾಡವನ, ನಾ ಬಟ್ಟೆ ಒಗಿಯವನ, ಹೋಗಿ ಹೇಳಬೇಕಾದ್ರೆ ನಿಮ್ಮ ಸ್ವಾಮಿಗೆ ಅಂತೇಳಿ ಹೇಳಿದಾಗ, ಇರಲಿ ಹೋಗೋ ಅಂತೇಳಿ ಆ ಗಂಟ್ಯಪ್ಪ ಆವೇಶದಿಂದ ಹೇಳಿ ಮುಂದೆ ನಡೆದಾಗ ಆವಾಗ ಬಸಲಿಂಗಪ್ಪ ಅಂತಾನು, ಹೌದು 1000 ಸಲ ಹೌದು, ನಮ್ಮ ಹೊಲದಲ್ಲಿಯೇ ಇದ್ದು ನಮಗೆ ಬುದ್ಧಿ ಕಲ್ಸಕ್ಕೆ ಬಂದಿರೇನು ಅಂತೇಳಿ ತಿಳ್ಕೊಂಡು ತಲೆ ತಿರುಗಿದಂಗೆ ಆರ್ಭಟ ಮಾಡಿದ. ಸ್ವಾಮಿಗಳು ಈ ಒಂದು ಮಾತಿನ ಚಕಮಕಿಗೆ ಹೊರಗೆ ಬಂದು ನಿಂತು ನೋಡಿದರು, ಕೇಳಿದರು. ಆವಾಗ ಆ ಗಂಟ್ಯಪ್ಪನ ಕರೆದ, ಏ ಗಂಟ್ಯ, ಬೇಗ ಓಡಿಬಾರು, ಈ ಹಂಗಿನ ಅರಮನೆಯೊಳಗೆ ಅಹಂಕಾರ ಇರುವಲ್ಲಿ ನಾವು ಇರ್ಕೊಡ್ದಪ್ಪ, ಬೇಗ ನಮ್ಮ ಗಂಟು ಮುಟ್ಟಿ ಗುಡಿಚಾಪಿ ಕಟ್ಟು, ಒಂದು ನಿಮಿಷನೂ ತಡ ಮಾಡ್ದ ಇಲ್ಲಿಂದ ಹೊರಟು ಹೋಗೋನು, ಇಲ್ಲಾಂದ್ರೆ ಅಪಾಯ ಆದಿತ್ತು, ಅನರ್ಥ ಆದಿತ್ತು, ಬೇಗ ಏಳು ಅಂತೇಳಿ ತಿಳ್ಕೊಂಡು ಹೇಳ್ಕೊಂತನ ಆ ಒಂದು ಮಡಿವಾಳ ಸ್ವಾಮಿಗಳು ಆ ಹೊಲವನ್ನು ಬಿಟ್ಟು ಹೊರಟ ಬಿಡ್ತಾರೆ. ಆವಾಗ ಹಿಂದಿಂದ ಆ ಗಂಟ್ಯಪ್ಪ
ಕೈಗೆ ಸಿಕ್ಕಂಥ ಬಟ್ಟೆ ಬರೆಗಳನ್ನು ಪೂಜಾ ಸಾಮಗ್ರಿಗಳನ್ನು ಒಂದು ಗಂಟು ಕಟ್ಟಿಕೊಂಡು ಕ್ಷಣಾರ್ಧದೊಳಗೆ ಆ ಗಂಟೆಪ್ಪನ ಸಹಿತ ಸ್ವಾಮಿಗಳನ್ನು ಹಿಂಬಾಲಿಸಿ ಹೊಕ್ಕಾನ. ಇಬ್ಬರೂ ಕೂಡ ಊರ ಉತ್ತರ ದಿಕ್ಕಿಗಿರ್ತಕ್ಕಂಥ ತುಪ್ರಿ ಹಳ್ಳದ ದಂಡೆಯಲ್ಲಿರ್ತಕ್ಕಂಥ ಒಂದು ದೇವಾಲಯಕ್ಕೆ ಅಂದ್ರೆ ಅಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ ಬಂದ ಕೆಲ ಕಾಲ ವಿಶ್ರಾಂತಿಯನ್ನು ಪಡಿತಾರೆ. ಹಂಗಿನರ ಮನೆಗಿಂತ ವಿಂಗಡದ ಗುಡಿಲೇಸು ಭಂಗಬಟ್ಟುಂಬ ಬಿಸಿಯನ್ನಕ್ಕಿಂತಲೂ ತಂಗಳವೇ ಲೇಸು ಸರ್ವಜ್ಞ ಅಂದಂಗ ಅರಮನೆ ಆದರೇನು, ಹಂಗಿನದಾದರೇನು, ಅದನ್ನು ಬಿಟ್ಟ ವಿಂಗಡದ ಯಾರೂ ಇರದ ಗುಡಿಗೆ ಅಂತಹ ಒಂದು ವಿಂಗಡದ ಗುಡಿಯೂ ಸಹ ಗುಡಿಸಲು ಹಂಗಿನದಾದರೆ ಅದನ್ನು ತ್ಯಜಿಸಿ ತಿರಸ್ಕರಿಸಿ ಬಯಲಿಗೆ ನಿಲ್ಲಬೇಕು ಅಂತೇಳಿ ಹೆಂಗೆ ಆ ಸರ್ವಜ್ಞ ಹೇಳ್ಯಾನೋ, ಇಲ್ಲಿವರೆಗೂ ಆ ಮಡಿವಾಳ ಮಹಾಸ್ವಾಮಿಗಳು ವಾಸ ಮಾಡಿದ್ದು ಅರಮನೆ ಅಂತೂ ಅಲ್ಲ, ಅದು ಬರೀ ಒಂದು ಹುಲ್ಲಿನ ದೊಡ್ಡಿ ಅಥವಾ ಒಂದು ಸಣ್ಣ ಗುಡಿಸಲು. ಈ ಮಡಿವಾಳ ಸ್ವಾಮಿಗಳು ಮನಸ್ಸು ಮಾಡಿದ್ರೆ ಹಿಂದೆ ಕಿತ್ತೂರಾಗ ಇವರಿಗೆ ಅರಮನೆ ಅಂತ ವಾಸದ ವಿಲಾಸದ ಒಂದು ಮಠನ ದೊರಿಬಹುದಾಗಿತ್ತು. ಅದನ್ನು ಬಿಟ್ಟು ಬಂದಾರಂದ ಮೇಲೆ ಹುಲ್ಲಿಗಿಂತ ಕೀಳೆಂದೆನಿಸಿ ಕಡೆಗೆನಿಸಿ ಒಡೆದು ಬಂದಂಥ ಈ ಒಂದು ಮಹಾಸ್ವಾಮಿಗೆ ಈ ಏನು ದೊಡ್ಡ ಅರಮನೆ ಆಕ್ಕತಿ, ಇದು ಏನು ದೊಡ್ಡ ವಿಷಯ ಆಕ್ಕತಿ ಅಂತೇಳಿ ನಾವಿಲ್ಲೇ ವಿಚಾರವನ್ನು ಮಾಡ್ಬೋದು. ಆ ಏನು ಮಹಾ ದೊಡ್ಡಿಯನ್ನೇ ದೊಡ್ಡದನ್ನಾಗಿ ಮಾಡಿಕೊಂಡು ಸ್ವಾಮಿಗಳು ಅಲ್ಲೇ ನಿಂತದ್ದು ಆ ದೊಡ್ಡದಂತಲ್ಲ, ಆ ದೊಡ್ಡಿ ಒಳಗೆ ರಾಜವೈಭವ ಸುಖ ಸಂಪತ್ತು ಐತಂತನೂ ಅಲ್ಲ. ಆ ಬಸಲಿಂಗಪ್ಪ ಅಂತಕ್ಕಂಥವ ಅವನ ಒಂದು ತೋರಿದ ಭಕ್ತಿಯ ಸಲುವಾಗಿ ಅಲ್ಲಿ ನಿಂತಿದ್ರಲ್ಲ ಹೊರತಾಗಿ ಆ ಬಸಲಿಂಗಪ್ಪನ ಒಂದು ಗುಡಿಸಲು ಅರಮನೆ ಅಂತೇಳಿ ಅಲ್ಲಿ ನಿಂತಿರಲಿಲ್ಲ. ಹಿಂಗೆ ಆ ಮಡಿವಾಳ ಸ್ವಾಮಿಗಳು ಬಸಲಿಂಗಪ್ಪನಲ್ಲಿ ಅಹಂಕಾರ ತುಂಬಿದ್ರಿಂದ ಅಲ್ಲಿಂದ ಹೊರಟು ಎಲ್ಲಿಗೆ ಬರ್ತಾರೆ, ಆ ಒಂದು ತೊಪ್ರಿ ಹಳ್ಳದ ದಂಡೆಯಲ್ಲಿರ್ತಕ್ಕಂಥ ಆ ಬಸವೇಶ್ವರ ದೇವಸ್ಥಾನಕ್ಕೆ ಬಂದ ಕುಂಡಿರ್ತಾರೆ. ಈಗ ಆ ಬಸಲಿಂಗಪ್ಪ ಅಂತಕ್ಕಂಥ ಭಕ್ತನು ಅಸುನಿಗೆ ಹೋಗ್ಯಾನ. ಆದ್ರೆ ಆ ಮಡಿವಾಳ ಸ್ವಾಮಿಗಳ ವಾಸಕ್ಕಂತೇಳಿ ಕಟ್ಟಿಸಿಕೊಟ್ಟಂಥ ಆ ದೊಡ್ಡ ಮನೆಯೊಳಗೆ ಇವತ್ತ ಆ ಒಂದು ಬಸಲಿಂಗಪ್ಪನ ವಂಶಸ್ಥರು ಒಂದು ಸ್ಮಾರಕಕ್ಕಾಗಿ ಒಂದು ಗದ್ದಿಗೆಯನ್ನು ಕಟ್ಟಿಸಿ ಹಿಂದೆ ಇದ್ದಂಥ ಗರಗದ ಶ್ರೀ ಮಡಿವಾಳ ಶಿವಯೋಗಿ ಮಠದ 4ನೇ ಅಧಿಕಾರಿಗಳಾದಂಥ ಶ್ರೀ ಚನ್ನಬಸವ ಸ್ವಾಮಿಗಳಿಂದ ವಿಧಿಪೂರ್ವಕ ಆ ಒಂದು ಗದ್ದುಗೆಯ ಆ ಒಂದು ಅನಾವರಣ ಸಮಾರಂಭವನ್ನು ಸುಮಾರು 1970ನೇ ಇಸ್ವಿಯಲ್ಲಿ ಮಾಡಿ ಮುಗಿಸಿ ಆ ಒಂದು ಗದ್ದಿಗೆ ಮ್ಯಾಲ ಆ ಮಡಿವಾಳಜ್ಜನವರ ಪಾದಕೆಗಳನ್ನು ಇರಿಸಿ ಇವತ್ತಿಗೂ ದಿನಾಲೂ ಪೂಜೆ ಮಾಡ್ತಾರೆ, ಎಡೆಯನ್ನು ಹಿಡಿತಾರೆ. ಆ ಒಂದು ಗದ್ದಿಗೆ ಪೂಜೆ ಸೇವೆಯನ್ನು ಯಾರಾದರೂ ಕೈಕೊಂಡ್ರೆ ಅವರ ಉಪಜೀವನದ ಎಲ್ಲ ವ್ಯವಸ್ಥೆಯನ್ನು ಆ ಬಸಲಿಂಗಪ್ಪನ ಮನೆಯವರೇ ಇಂದಿಗೂ ವಹಿಸ್ಕೋತಾರು ಅಂತೇಳಿ ಹೇಳ್ತಾ ಇವತ್ತಿನ ಒಂದು ಈ ಚರಿತ್ರೆಯ ಕಥನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ.